ಅಳಬೇಡಪ್ಪ ಅಳಬೇಡ. ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ. ನೀನು ಬಯಸೋ ಹೆಣ್ಣು ನಿನಗೆ ಸಿಗ್ತಾ ಇಲ್ಲ. ಅದು ನನಗೆ ನಿನ್ನೆ ರಾತ್ರಿನೇ ಗೊತ್ತಾಯ್ತು. ರಾತ್ರಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ನಿನ್ನ ಬಾಯಿ ಮುಣ್ಣಾಕ. ನಾನಿನ್ ಕಡಲೆಕಾಯಿ ಮಾರಕ್ಕ ಕೂತಿದ್ದೀನಿ. ನೀನು ಇಲ್ಲಿ ಬಂದು ಹೋದ್ಮೇಲೆ ನೀನೇನೇನು ಮಾಡ್ತೀಯ ಅಂತ ನಾನು ನೋಡ್ತಾ ಇರ್ತೀನಿ. ಆಗಲೇ ಗೊತ್ತಾಗಿದ್ದು ನಿನಗೆ ಕಪ್ಪು ನಾಯಿ ದೋಷ ಇದೆ ಅಂತೇಳಿ ಅಂತ. ನಾಯ? ನಾ ಯಾವ ನಾಯಿನೂ ಸಾಕಿಲ್ವಲ್ಲ. ಇದು ಸಾಕಿರೋದ್ರಿಂದ ಬಂದಿರೋ ದೋಷ ಅಲ್ಲ, ಅದಕ್ಕೆ ತೊಂದರೆ ಕೊಟ್ಟಿರೋದ್ರಿಂದ ಬಂದಿರೋ ದೋಷ. ಅಯ್ಯೋ ಶಿವನೇ, ಈ ದೋಷ ಪರಿಹಾರ ಆಗಬೇಕು ಅಂದರೆ ನೀನು ನಿನ್ನ ಕೈಯಾರ ಚಪಾತಿ ಮಾಡಿ ರಾತ್ರಿ ಹೊತ್ತು ಕಪ್ಪು ನಾಯಿಗೆ ತಿನ್ನಿಸಿದ್ರೆ ದೋಷ ಪರಿಹಾರನೂ ಆಗುತ್ತೆ. ನೀನು ಬಯಸಿದ ಹುಡುಗಿನೂ ನಿನ್ನವಳಾಗ್ತಾಳೆ. ಹಂಗೆ ಮಾಡ್ತೀನಿ, ನಾನು ಬರ್ತೀನಿ. ಬರೀ ಬಾಯಿ ಮಾತಿಂದ ಏನೂ ಆಗೋದಿಲ್ಲ. 2,000 ರೂಪಾಯಿ ಕಕ್ಬಿಟ್ಟು ಹೋಗು. ಗುರುಗಳೇ, ಎಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಿದ್ದೀರಾ? ಹಾಗಂತ ಇಲ್ಲೇ ಇರೋದಕ್ಕಾಗೋದಿಲ್ಲ. ನಾಳೆ ಅವರು ಮತ್ತೆ ಇಲ್ಲಿ ಬರೋದ್ರೊಳಗೆ ನಾವು ಜಾಗ ಖಾಲಿ ಮಾಡಲೇಬೇಕು. ತುಂಬ ಸಲ ಯಾಮರ್ಸಕ್ಕಾಗಲ್ಲ. ಈಗಾಗಲೇ ನಮ್ಮ ಬಗ್ಗೆ ಅಪಪ್ರಚಾರ ಪ್ರಾರಂಭ ಆಗಿದೆ. ನಾಳೆ ಜಾಗ ಖಾಲಿ ಮಾಡಲೇಬೇಕು. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಗುರುಗಳೇ? ತುಂಬ ಬಕ್ರಗಳಿರೋ ಊರಿಗೆ. ನಮ್ಮ ತಾತ ಮುತ್ತಾತಂದ್ರು ಮಾಡಿದ ತಪ್ಪಿಗೆ ನಾನು ಕಷ್ಟ ಅನುಭವಿಸೋಗಾಯ್ತು. ಅವ್ರು ಏನಾದರೂ ಈಗ ಬದುಕಿದಿದ್ರೆ ಇದೇ ಹಿಟ್ಟಲ್ಲಿ ಹೊಡೆದು ಸಾಯಿಸ್ಬಿಡ್ತಿದ್ದೆ. ಇವತ್ತು ಚಪಾತಿ ಮಾಡಿ ರಾತ್ರಿ ನಾಯಿಗೆ ಹಾಕಿ ತಿನ್ನಿಸಿ ಖುಷಿ ಪಡಿಸಿ ಪುಟ್ಟಮಲ್ಲಿ ಅವ್ರ ಮನಸ್ಸನ್ನ ಗೆದ್ದು ಬಿಡ್ತೀನಿ. ಜಾನಿ, ಏನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ಚಪಾತಿ ಮಾಡಕ್ಕೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನ್ ನಿಮಗ್ ಏನ್ ಮಾಡಕ್ ಹೇಳಿದ್ದೆ, ನೀವೇನ್ ಮಾಡ್ತಿದ್ದೀರಾ? ಇವತ್ತೊಂದು ದಿವಸ ಚಪಾತಿನ ತಿನ್ನು, ನಾಳೆ ನೀನು ಹೇಳಿದ್ ಮಾಡ್ಕೊಡ್ತೀನಿ. ನಂಗೆ ಇದ್ ಬೇಡ, ನಂಗೆ ಅದೇ ಬೇಕು. ಬೆಳ್ಬೆಳ್ಗೆ ಚಪಾತಿ ತಿಂದ್ರೆ ಡೈಜೆಸ್ಟ್ ಆಗಲ್ಲ ಅಂತ ಗೊತ್ತಿಲ್ವಾ? ನನಗೆ ಕಲ್ ತಿಂದ್ರು ಜೀರ್ಣ ಆಗುತ್ತೆ, ನಿನ್ಗಾಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮಗ್ ಜೀರ್ಣ ಆಗತ್ತಂದ್ರೆ ನೀವ್ ಕಲ್ಲೇ ತಿನ್ನಿ, ನನಗ್ ಪಲಾವ್ ಮಾಡ್ಕೊಡಿ. ದಿನ ನಾನೇ ಮಾಡ್ಬೇಕಾ? ಇವತ್ತೊಂದ್ ದಿವಸ ನೀನೇ ಮಾಡ್ಕೋ. ನಮ್ಮನೆ ರೂಲ್ಸ್ ನಿಮಗ್ ಗೊತ್ತಿಲ್ವಾ? ಆಚೆ ಹೋಗಿ ಯಾರು ದುಡಿತಾರೋ ಮನೇಲಿರೋ ಅವ್ರ ಮಾತೇ ಕೇಳ್ಬೇಕು. ಮಧು, ಪ್ಲೀಸ್ ಇವತ್ತೊಂದ್ ದಿವಸ ನನ್ನ ಬಿಟ್ಬಿಡು. ನಾಳೆಯಿಂದ ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ಕೊಡ್ತೀನಿ. ಒಂದಿನ ಬಿಟ್ರೆ ಅದೇ ರೂಢಿ ಆಗುತ್ತೆ. ನನಗ್ ಪಲಾವ್ ಬೇಕು, ನೀವು ಮಾಡ್ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಇದನ್ನ ತಗೊಂಡ್ ಹೋಗಿ ಬೀದಿ ನಾಯಿಗೆ ಹಾಕ್ಬಿಡ್ತೀನಿ. ಈ ಕಪ್ಪು ನಾಯಿ ಎಲ್ಲಪ್ಪ ಹುಡ್ಕೋದು? ನನ್ಗೋಸ್ಕರ ಅಲ್ದೇ ಇದ್ರು ಪುಟ್ಟಮಲ್ಲಿಯವ್ರ ಪ್ರೀತಿನ ಪಡೆಯೋದಕ್ಕೋಸ್ಕರ ಆ ನಾಯಿನ ಹುಡುಕ್ತೀನಿ. ಹೌದು, ಬೀದಲ್ಲಿ ಒಂದು ನಾಯಿ ಕಾಣ್ತಾ ಇಲ್ವಲ್ಲಪ್ಪ. ಬ್ಯಾಡ ಅಂದಾಗ ಕೈಗೊಂದು ಕಾಲ್ಗೊಂದು ಸಿಗ್ತವೆ. ಪಾಪ ಅವಕ್ಕೆ ತಾನೇ ಏನ್ ಗೊತ್ತಾಗಬೇಕು, ನಾನು ಅವಕ್ಕೆ ಚಪಾತಿ ತಿನ್ನಿಸ್ತೀನಿ ಅಂತ. ಯಾನೇ ಆದ್ರೂ ಬಿಡಲ್ಲ, ಇವತ್ತು ಕರಿ ನಾಯಿನ ಹುಡುಕಿ ಚಪಾತಿ ತಿನ್ನಿಸ್ಲೇಬೇ. ಡಾರ್ಲಿಂಗ್, ಪ್ರೇಮ್ ಹತ್ರ ಒಂದು ಕಾರ್ ಗೇಮ್ ಹಾಕ್ಸ್ಕೊಂಡಿದ್ದೀನಿ. ಇದನ್ನ ಆಡ್ತಾ ಇದ್ರೆ ಎಷ್ಟು ಮಜಾ ಬರುತ್ತೆ ಗೊತ್ತಾ? ಬರೀ ರೇಸ್ಗೆ ಮಾಡ್ಕೊಂಡೇ ಇರ್ತೀರಾ ಅಥವಾ ನಿಜವಾಗ್ಲೂ ಕಾರ್ ತಗೊಳ್ಳೋ ಮನ್ಸಿದ್ಯಾ? ಡಾರ್ಲಿಂಗ್, ಏನ್ ತಮಾಷೆ ಮಾಡ್ತಿದ್ಯಾ? ಮೊಬೈಲ್ ಕರೆನ್ಸಿ ಹಾಕ್ಸಕ್ಕೆ ನಿನ್ನ ಹತ್ರ ಗೋಳ್ ಆಡಬೇಕು, ಇನ್ ಕಾರ್ ತಗೊಳಕ್ ದುಡ್ಡೆಲ್ಲಿಂದ ಬರುತ್ತೆ? ಆಚೆ ಹೋಗಿ ಕೆಲಸ ಮಾಡಿದ್ರೆ ದುಡ್ಡು ತಾನಾಗೆ ಬರುತ್ತೆ, ಮನೇಲಿ ಕೂತ್ಕೊಂಡಿದ್ರೆ ದುಡ್ಡೆಲ್ಲಿಂದ ಬರುತ್ತೆ? ಯೋಚನೆ ಮಾಡ್ಬೇಡ ಡಾರ್ಲಿಂಗ್, ನನಗೂ ಕಾರ್ ತಗೊಳ್ಳೋ ಟೈಮ್ ಬಂದೇ ಬರುತ್ತೆ. ನಿಮ್ಗೆ ಕಾರ್ ತಗೊಳ್ಳೋ ಟೈಮ್ ಅಲ್ಲ, ಎತ್ತಿನ ಗಾಡಿ ತಗೊಳ್ಳೋ ಟೈಮು ಬರಲ್ಲ. ಆಕ್ಚುಲಿ ಕಾರ್ಗಿಂತ ಎತ್ತಿನ ಗಾಡಿನೇ ಬೆಸ್ಟ್ ಅನ್ಸುತ್ತೆ. ನೀನ್ ಎತ್ತಿನ ಗಾಡಿ ಓಡಿಸ್ತೀಯ ಅಂದ್ರೆ ನನ್ನ ಫ್ರೆಂಡ್ ಎತ್ತಿನ ಗಾಡಿ ಇದೆ, ತರಿಸ್ಬಿಡ್ತೀನಿ. ಆದ್ರೆ ನೀನ್ ಎತ್ತಿನ ಗಾಡಿ ಓಡಿಸೋದು ಅಷ್ಟು ಚೆನ್ನಾಗಿರಲ್ಲ. ಜೋನಿ, ಸುಮ್ಮನೆ ತಮಾಷೆ ಮಾಡಬೇಡಿ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಕಾರ್ ತಗೋಂತ ತಮಾಷೆ ಮಾಡಿದ್ ನೀನು ಈಗ ನನ್ನೇ ತಮಾಷೆ ಮಾಡ್ಬೇಡ ಅಂತೀಯಲ್ಲ. ನೀನೇ ನಿನ್ ಸಂಪಾದನೆಯಲ್ಲಿ ದುಡ್ಡು ಉಳಿಸಿ ಕಾರ್ ತಗೋ, ನಾನು ನಿನ್ ಡ್ರೈವರ್ ಆಗಿರ್ತೀನಿ. ನೀವು ಅದಕ್ಕೂ ಲಾಯಕ್ಕಿಲ್ಲ. ನನ್ನ ಡ್ಯಾಡಿ ಮಾತನ್ನ ಕೇಳ್ಬೇಕಿತ್ತು. ನಿಮ್ನ ಮದ್ವೆ ಆಗಿ ಅವ್ರಿಗೆ ಮುಖ ತೋರಿಸ್ದಿರಂಗ್ ಆಗ್ಬಿಟ್ಟಿದೆ. ಅಂತ ತಪ್ಪು ನಾನೇನ್ ಮಾಡ್ದೆ? ಏನ್ ತಪ್ಪು ಮಾಡಿದ್ದೀರಾ ಅಂತ ನಿಮಗ್ ಗೊತ್ತಿಲ್ವಾ? ಡ್ಯಾಡಿ ನನ್ನ NRI ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ರು. ಅವ್ರ ಹತ್ರ 10 ಕಾರ್ ಇತ್ತು, ಅದನ್ನ ನಾನು ಹಠ ಮಾಡಿ ನಿಮ್ನ ಮದ್ವೆ ಆದೆ. ನೀವು ಮದ್ವೆ ಆದ್ಮೇಲೆ ನಮ್ಮ ಹತ್ರ 20 ಕಾರ್ ಇರುತ್ತೆ, ಅದನ್ನ ನೋಡ್ಕೊಳಕ್ಕೆ 20 ಡ್ರೈವರ್ಸ್ ಗಳಿರ್ತಾರೆ ಅಂತ ಬಿಲ್ಡಪ್ ಕೊಟ್ಟು ನನ್ನ ಮದ್ವೆ ಆದ್ರಿ. ಈಗ ಗೊತ್ತಾಗ್ತಿದೆ ನಿಮ್ ಬಂಡವಾಳ ಎಲ್ಲ. ಅದು ನೀನ್ ಆತರ ಇಮ್ಯಾಜಿನ್ ಮಾಡ್ಕೊಂಡಿದ್ದು ನಿನ್ ತಪ್ಪು. ಬೆಂಗಳೂರಲ್ಲಿ 1 ಕಾರ್ ಮೇಂಟೈನ್ ಮಾಡೋದೇ ಕಷ್ಟ, ಇನ್ನು 10 ಕಾರ್ ಎಲ್ಲಿಂದ ಮೇಂಟೈನ್ ಮಾಡೋದು? ಸುಮ್ನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರು ಅನ್ನೋರ್ ತರ ಮಾತಾಡ್ಬೇಡಿ. ನಮ್ಮ ಹತ್ರ ಕಾರ್ ಇದ್ರೆ ಸ್ಟೇಟಸ್ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಅದು ಈ ಆಡಂಬರ ಎಲ್ಲ ಬೇಕಾ? ತಗೊಳ್ಳೋವರೆಗೂ ಅದು ಬೇಕು ಇದು ಬೇಕು ಅನ್ಸುತ್ತೆ, ತಗೊಂಡ ಮೇಲೆ ಯಾಕಾದ್ರೂ ತಗೊಂಡ್ವು ಅನ್ಸುತ್ತೆ. ನನ್ಗೇನೋ ಹಾಗನ್ಸಲ್ಲ. ನಿಮಗ್ ನನ್ ಕಷ್ಟ ಹೇಗ್ ಅರ್ಥ ಆಗತ್ತೆ ಹೇಳಿ? ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಆಟೋ ರಿಕ್ಷಾಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಅಲ್ಲಿ ಓಡಾಡೋರೆಲ್ಲ ನನ್ನೇ ಗುರಾಯಿಸ್ತಾ ಇರ್ತಾರೆ. ಎಷ್ಟು ಹಿಂಸೆ ಅನ್ಸುತ್ತೆ ಗೊತ್ತಾ?
ಅದೇ ನಮ್ಮ ಹತ್ರ ಒಂದ್ ಕಾರ್ ಇದ್ರೆ ಮನೆ ಹತ್ರನೇ ಹತ್ಬೋದು, ಮನೆ ಹತ್ರನೇ ಇಳಿಬೋದಲ್ವಾ? ಸರಿ ಬಿಡು, ನೀನು ಇಷ್ಟಪಟ್ಟಿದ್ದೆ ಅಂದಮೇಲೆ ಕಾರ್ ತಗೊಂಡೇ ಬಿಡೋಣ. ಹೇಗ್ ತಗೋತೀರಾ? ಸಾಲ ಮಾಡಿ ತಗೋತೀರಾ, ಮತ್ತೆ ಆ ಸಾಲನ ನಾನೇ ತೀರಿಸ್ಬೇಕು. ದುಡಿತಾರೋಳು ನೀನು ಅಂದ್ಮೇಲೆ ನೀನೇ ತಾನೇ ತೀರಿಸ್ಬೇಕು. ನಾನ್ ದುಡ್ದಿದ್ರೆ ನಾನ್ ತೀರಿಸ್ತಿದ್ದೆ. ಈ ನೆಪ ಎಲ್ಲ ಬೇಡ, ನೀವ್ ಕಾರ್ ತಗೋಬೇಕು ಅಷ್ಟೇ. ಗುಡ್ ನೈಟ್. ಅಯ್ಯೋ ಶಿವನೇ, ಮಧುರ ಅವ್ರು ಯಾಕಪ್ಪ ಇನ್ನೂ ಬರ್ತಾ ಇಲ್ಲ? ಅವ್ರು ಬರ್ಲಿಲ್ಲ ಅಂದ್ರೆ ಈ ಕಾರ್ ತಂದಿರೋದು ವೇಸ್ಟ್ ಆಗ್ಬಿಡ್ತದೆ. ನೀ ಖುಷಿ ಪಡ್ಲಿ ಅಂತಲ್ವಮ್ಮ ತಂದಿರೋದು. ಬಾಬಣ್ಣ, ಈ ಕಾರ್ ತಗೊಂಡು ಅತ್ತೆ ಊರ್ಗ್ ಹೋಗವು, ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗವು. ಬನ್ನಿ ಬನ್ನಿ. ಹ್ಞೂ ಕಣೆ, ಅವಳು ನಿಮ್ಮ ಅತ್ತನ ಕಾರ್ನೊಳಗೆ ಕೂರಿಸ್ಬಿಟ್ರೆ ಕಾರ್ನ ತಳ್ಳಿಬೇಕಾಯ್ತದೆ. ಹಂಗಂದರಿಯ ಹಂಗಾರ ನಾವಿಬ್ರು ಲಂಗ ಡ್ರೈವ್ ಹೋಗವು. ಬನ್ನಿ. ಅದು ಲಂಗ ಡ್ರೈವ್ ಅಲ್ಲ ಕಮ್ಮೆ, ಲಾಂಗ್ ಡ್ರೈವ್. ಹಿಡಿದ್ರೆ ಚಾಡ. ಬನ್ನಿ ಅಲ್ಗೆ ಹೋಗವು. ಮೊದಲಿನ ನನ್ನ ಬುಡಂಗ್ ಕಾಣ್ತಾ ಇಲ್ಲ. ಮಧುರ ಅವ್ರು ಯಾಕಪ್ಪ ಇನ್ನೂ ಬಂದಿಲ್ಲ? ಬಾಬಣ್ಣ, ನಿಂತ್ಕೊಂಡು ಯೋಚನೆ ಮಾಡ್ತಿದ್ರಿ. ಬರೀ ಬರೀ. ಮಧುರ ಅವ್ರೆ ಬನ್ನಿ ಬನ್ನಿ, ನೋಡಿ ಹೊಸ ಕಾರ್ ತಕೊಂಡಿ. ಹೆಂಗಿದ್ದದು? ವಾವ್ ಗೌಡ್ರೆ, ನೀವ್ ಕಾರ್ ತಗೊಂಡ್ರಾ? ನಿಮ್ ಕಷ್ಟ ನೋಡಕ್ಕಾಗದೆ ತಕೊಂಡೀನಿ. ಅಲ್ಲ, ನಮ್ ಕಷ್ಟಕ್ಕಾಗ್ಲಿ ಅಂತ ತಕೊಂಡಿ. ಗೌಡ್ರೆ, ಕಾರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಂಗೆ ಚಿಕ್ಕ ಕಾರ್ ಅಂದ್ರೆ ತುಂಬಾ ಇಷ್ಟ. ಬಟ್ ಈ ತರ ಕಾರ್ ತಗೊಳ್ಳೋ ಭಾಗ್ಯ ನನಗಿಲ್ಲ. ಮಧುರ ಅವ್ರೆ, ಈ ಕಾರ್ನೇ ನಿಮ್ ಕಾರು ಅನ್ಕೊಳ್ಳಿ. ನಾನೇ ನಿಮ್ಮವನಾದ್ಮೇಲೆ ಈ ಕಾರ್ ನಿಮ್ದಾಗಲ್ವಾ? ಏನಂದ್ರೆ? ಅದು ನಮ್ಮ ಕಾರೇ ಎಲ್ರೂ ಉಪಯೋಗಕ್ಕೂ ಬರ್ತಾ ಬುಡಿ ಅಂದಿ. ಗೌಡ್ರೆ, ನಿಮ್ ಹೊಸ ಕಾರು ಸೂಪರ್ ಆಗಿದೆ. ಮಧುರ ಅವ್ರೆ, ಇದು ಹೊಸ ಕಾರಲ್ಲ, ಹಳೆ ಕಾರು. 60,000 ರೂಪಾಯಿ ತಗೊಂಡವ್ರೆ. ಏನು, ಬರೀ 60,000ನ? ಇಷ್ಟು ಕಡಿಮೆ ದುಡ್ಡಿಗೆ ಇಂಥ ಒಳ್ಳೆ ಕಾರ? ಗೌಡ್ರೆ, ಈ ತರ ಕಾರ್ ಇದೆ ನಂಗೂ ಒಂದ್ ಹೇಳಿ, ನಾನು ಒಂದ್ ತಗೋತೀನಿ. ಮಧುರ ಅವ್ರೆ, ಇದ್ದದೇ ಒಂದು ಕಾರು, ಅದನ್ನ ನಾನ್ ತಕೊಂಡ್ಬಿಟ್ಟು ಪುನಃ ಏನಾದ್ರು ಬಂದ್ರಿ ಹೇಳ್ತೀನಿ ಬುಡಿ. ಮಧುರ ಅವ್ರೆ, ಕಾರ್ಲು ಬಂದು ಕೂತ್ಕೊಂಡು ಓಪನಿಂಗ್ ಮಾಡಿ. ಬೇಡ ಗೌಡ್ರೆ, ಫಸ್ಟ್ ಪುಟ್ಮಲ್ಲಿಯನ್ನ ಕರ್ಕೊಂಡು ಹೋಗಿ ಬನ್ನಿ. ಅಯ್ಯೋ, ಕಾರ್ಯ ಅವಳು ಅಂದ್ಮೇಲೆ ಅವ ಯಾವಾಗ ಬೇಕಾದ್ರೂ ಕೂತ್ಕೋಬಹುದು. ನೀವು ನಮ್ಮ ಅತಿಥಿ, ನೀವು ಬಂದು ಕೂತ್ಕೊಳ್ಳಿ. ನಿಮ್ಮನ್ನ ಗ್ರೂಮಿಂಗ್ ಕ್ಲಾಸ್ ಬಿಟ್ಟು ಬರ್ತೀನಿ. ಮಧುರ ಅವ್ರೆ, ಬನ್ನಿ 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 ಮಧುರ ಅವ್ರೆ. ಬನ್ನಿ. ಮಧುರ ಅವ್ರೆ, ನೀವು ಮುಂದೆ ಕೂತ್ಕೊಳ್ಳಿ, ನಾನು ಹಿಂದೆ ಕೂತ್ಕೊತೀನಿ. ದೇವಾ ಶ್ರೀ ನಂದಿಕೇಶ್ವರ ಸ್ವಾಮಿ, ದೇವಾ ಶ್ರೀ ನಂದಿಕೇಶ್ವರ ಪ್ರಣಮ ಸ್ವರೂಪ ಮಹಿಮಾತೀತಾಯ ಭಕ್ತ ಕೋಟಿ ಜನ ಹೃದಯದ ದೀಪ ದೇವಾ ಶ್ರೀ ನಂದಿಕೇಶ್ವರ. ಹಾಯ್ ಪುಟ್ಮಲ್ಲಿ ಅವರೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಂದನ ಅವ್ರೆ. ಸಿಹಿ ತಿನ್ನಿ, ನಿಮ್ಗೊಂದು ಸಿಹಿ ವಿಷಯ ಹೇಳ್ಬೇಕು. ಸಿಹಿ ವಿಷಯನಾ? ನಮ್ಮ ಮಟ್ಟಿಗೆ ಹೊಸ ಅತಿಥಿ ಬಂದವ್ರೆ. ಹೊಸ ಅತಿಥಿನಾ? ನಮ್ಮ ಬಾಬಣ್ಣ ಕಾರ್ ತಕೊಂಡವ್ರೆ. ಹೋದ್ ಪ್ರಾಣ ಬಂದಂಗಾಯ್ತು. ಯಾವಾಗ ಕಾರ್ ತಗೊಂಡ್ರಿ? ಇವತ್ತು ಒತ್ತರನೇ ತಕೊಂಡು ಪೂಜೆನೂ ಮಾಡಿಸ್ಕೊಂಡ್ ಬಂದವ್ರೆ. ಜೊತೆಗೆ ಮಧುರ ಅವ್ರನ್ನ ಬಿಟ್ಬಿಟ್ಟು ಬರಕ್ ಹೋಗವ್ರೆ. ವಾಪಸ್ ಅವರೇ ಕರ್ಕೊಂಡ್ ಬಂದಾರಂತೆ. ಒಳ್ಳೇದಾಯ್ತು ಬಿಡಿ, ಒಬ್ಬ ಬಿಟ್ಟಿ ಡ್ರೈವರ್ ಸಿಕ್ಕಂಗಾಯ್ತು. ಅಲ್ಲ, ನೀವು ಡ್ರೈವಿಂಗ್ ಕಲಿಯಲ್ವಾ ಅಂದೆ? ಎಲ್ಲಿಂದ ಕಲಿಯೋದು? ನಮ್ಮ ಬಾಬಣ್ಣನ್ಗೆ ನನ್ ಕಾರ್ ಕಲಿಯೋದು ಇಷ್ಟ ಇಲ್ಲ, ಬ್ಯಾಡ ಅಂದ್ಬಿಟ್ರು. ಬೇಡ ಅಂದ್ರು ಅಂತ ನಿಮ್ಮ ಮನ್ಸಲ್ಲಿರೋ ಆಸೆನ ಹಾಗೆ ಇಟ್ಕೋತೀರಾ? ನಿಮ್ಮ ಆಸೆನ ನೆರವೇರ್ಸಕ್ಕೆ ಅಂತಾನೆ ನಾನಿರೋದು. ನಾನು ನಿಮ್ಗೆ ಡ್ರೈವಿಂಗ್ ಕಲಿಸ್ತೀನಿ. ಇವತ್ತು ರಾತ್ರಿ ರೆಡಿ ಆಗ್ಬಿಡಿ. ರಾತ್ರಿ ರೆಡಿಯಾಗಿ ಆನ್ ಮಾಡ್ಲಿ. ನಾವಿಬ್ಬರು ಒಟ್ಟಿಗೆ ದೂರ ಹೋಗಿ ಡ್ರೈವಿಂಗ್ ಕಲಿಯೋಣ. ಹಂಗೆ ಮಾಡೋ. ಬ್ಯಾಂಕಲ್ಲಿ ಯಾರು ದುಡ್ಡು ಇಟ್ಟಿದ್ದಾರೆ ಅಂತ ಪೇಪರಲ್ಲಿ ಬಂದಿದೆ. 10 ಜನ ಬೆಂಗಳೂರವರ ಇದ್ದಾರೆ. ಹೌದಾ? ಕೊಡಿಲಿ. ಬಸವರಾಜ್ ಕಟ್ಟಿ, ವಿಜಯ್ ಶೆಟ್ಟಿ, ಸತೀಶ್ ಪೆಟ್ಟಿ, ಜಿ ಜನಾರ್ದನ್. ಸ್ವಿಸ್ ಬ್ಯಾಂಕಲ್ಲಿ ನಂದು 5,000 crore ದುಡ್ಡಿದೆ. ನಾನು ಮನ್ಸು ಮಾಡಿದ್ರೆ ಇಡೀ ಬೆಂಗಳೂರನ್ನೇ ಕೊಂಡ್ಕೋತೀನಿ, ಜೊತೆಗೆ ನಿಮ್ಮನ್ನು. ಅವರು ಸ್ವಿಚ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟವ್ರೆ. ಅವರು ಆ ದುಡ್ಡನ್ನ ಹೆಂಗ್ ಕಾಪಾಡ್ಕೋಬೇಕು ಅಂತ CBI ಅವ್ರನ್ನ ಹುಡುಕ್ತಾ ಇದ್ರು ಅನ್ನಿ. ನಾನ್ ಕೇಳ್ತಿರೋದು ಸ್ವಿಸ್ ಬ್ಯಾಂಕ್ ಅಕೌಂಟ್ ಬಗ್ಗೆ. ನಾಳೆ ನನ್ ಕಣ್ ಮುಂದೆ 20 ಕೋಟಿ ಇರ್ಬೇಕು, ಇಲ್ಲ ಅಂದ್ರೆ ನೀವು ನಿಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇರ್ಬೇಕು. ನಿಮ್ಮ ಯಜಮಾನ್ರ ಹೆಸರು ಜಿ ಜನಾರ್ದನ್ ಅಂತ ತಾನೆ? ಹೌದು, ಬಟ್ ಅವ್ರು ಜಿ ಜನಾರ್ದನ್ ಅಂತ ಎಲ್ಲೂ ಯೂಸ್ ಮಾಡಿಲ್ಲ. ಇಲ್ಲಿ ಯೂಸ್ ಮಾಡದೇ ಇರ್ಬೋದು, ಆದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಕೌಂಟ್ ಅಲ್ಲಿ ಅದೇ ಹೆಸರಿಂದ ಯೂಸ್ ಮಾಡ್ತಾ ಇದ್ದಾರೆ.